ವಿಕಸಿತ ಭಾರತ 2047ಕ್ಕೆ 26-27ನೇ ಸಾಲಿನ ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟು ದೇಶದ ಅಭಿವೃದ್ಧಿಗೆ ಒಂದು ಮುನ್ಸೂಚನೆ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನು ಹಾಕ್ತಕ್ಕಂಥದ್ದಕ್ಕೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಎಷ್ಟು ಇಲಾಖೆಗಳಿಂದ ಅಭಿವೃದ್ಧಿ ಆಗ್ಬೋದು ಆ ಎಲ್ಲ ಇಲಾಖೆಗಳಿಗೂ ಕೂಡ ಅಭಿವೃದ್ಧಿ ಕೊಡ್ತಕ್ಕಂಥದ್ದಕ್ಕೆ ಒಂದು ವಿಕಸಿತ ಭಾರತ್ 2047 ಮಾಡಿದ್ದಾರೆ. ಆ ವಿಚಾರದಲ್ಲಿ ಈಗಾಗಲೇ ನಾಗಾಲೋಟದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ರೈಲ್ವೆ ಇಲಾಖೆ, ಜಲಶಕ್ತಿ ಇಲಾಖೆ ಎರಡೂ ಇಲಾಖೆಗಳು ಕೂಡ ನನ್ನ ಒಂದು ವ್ಯವಸ್ಥೆಯಲ್ಲಿ ಬರೋದರಿಂದ ಇವತ್ತು ರೈಲ್ವೆ ಇಲಾಖೆಯಲ್ಲಿ 52,000 ಕೋಟಿ ರೂಪಾಯಿಗಳನ್ನು ಹಳೆಯ ಕಾಮಗಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಇವೆಲ್ಲವೂ ಕೂಡ ಕೈಗೆತ್ಕೊಂಡಿದ್ದೀವಿ. ಇದರೊಳಗೆ ಬೆಂಗಳೂರು, ತುಮಕೂರು, ದಾವಣಗೆರೆ, ರಾಯದುರ್ಗ, ತುಮಕೂರು, ಬೇರೆ ಬೇರೆ ತಾಳಗುಪ್ಪ ಯಾವ್ಯಾವುದಿದೆ ಎಲ್ಲ ತೊಗೊಂಡಿದ್ದೀವಿ. ಅದಲ್ದಿರೇ ಈ ವರ್ಷಕ್ಕೆ 7,800 ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಅಮ್ಮವ್ರು ಹೇಳಿದ್ರು ಟಾಯ್ಲೆಟು ಮಗದೊಂದು. ನೀವು ನಂಬೋದಿಲ್ಲ, ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರೈಲ್ವೆ ಇಲಾಖೆ. ಇಲಾಖೆಯ ಸರ್ವಾಂಗೀಣ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಯ್ತದೆ ಅನ್ನೋ ದೃಷ್ಟಿಯಿಂದ ನಾವು ಯೋಜನೆಗಳನ್ನು ಕೈಗೆತ್ಕೊಂಡಿದ್ದೇವೆ. ಅದಲ್ದಿರ ಜಲಶಕ್ತಿಯಿಂದ ಕೇವಲ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ರಾಷ್ಟ್ರದ ಪ್ರಧಾನಿಗಳಾದಾಗ 3 ಕೋಟಿ ಜನ ಇಡೀ ದೇಶದಲ್ಲಿ ಶುದ್ಧ ಕುಡಿಯೋ ನೀರನ್ನು ಕುಡಿತಾಯಿದ್ರು. ಇವತ್ತು 15.67 ಕೋಟಿ ಜನ ಮನೆಗಳು ಇವತ್ತು ಶುದ್ಧ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರೆ. 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. ಕರ್ನಾಟಕವು ಕೂಡ ಅದರೊಳಗೆ ಸೇರ್ಪಡೆ ಆಗಿದೆ. ಇನ್ನೂ ಕೂಡ ಕೆಲವು ಯೋಜನೆಗಳಿಗೆ ಇದೆ ಅನ್ನೋದನ್ನು ಇವತ್ತು ಎಲ್ಲ ನಮ್ಮ MP ಸಾಹೇಬರುಗಳು ಮತ್ತು ಸರ್ಕಾರ ಇದಾಗಿದೆ. ನಾನು ಈ ಸೆಷನ್ ಮುಗಿದ ಮೇಲೆ ಅದಕ್ಕೋಸ್ಕರ ಇವಾಗ ಒಂದು ಸಭೆಯನ್ನು ಕರಿತಾ ಇದ್ದೀನಿ. ಕರೆದು ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತು ಸಂಬಂಧಪಟ್ಟ ಮಂತ್ರಿಗಳನ್ನು ಕರೆದು ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಈ ರೀತಿಯಾದ ಶಾಶ್ವತವಾದ ಕುಡಿಯೋ ನೀರು ಯೋಜನೆಗಳಿಗೆ ಏನು ಮಾಡಿದ್ದೀರಂತ ನೋಡಿ ಅದಕ್ಕೂ ಕೂಡ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಪಡೆದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಒಂದು ದೂರದೃಷ್ಟಿಯ ಸಂದೇಶ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ದೇಶ ಅಭಿವೃದ್ಧಿ ಆಗಬೇಕಾಗ ಕರ್ನಾಟಕವು ಕೂಡ ಯಾವ ಸರ್ಕಾರ ಇದೆ ಅನ್ನೋದು ನಮ್ಮ ತಲೆಯಲ್ಲಿಲ್ಲ. ಇದು ಭಾರತ ಸರ್ಕಾರದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆ ಆಗಿದೆ. ಆ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಒಂದು ಕ್ರಾಂತಿಯನ್ನು ಮಾಡ್ತಾಯಿದ್ದೀವಿ. ವಿಕಸಿತ ಭಾರತ 2047ಕ್ಕೆ 26-27ನೇ ಸಾಲಿನ ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟು ದೇಶದ ಅಭಿವೃದ್ಧಿಗೆ ಒಂದು ಮುನ್ಸೂಚನೆ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನು ಹಾಕ್ತಕ್ಕಂಥದ್ದಕ್ಕೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಎಷ್ಟು ಇಲಾಖೆಗಳಿಂದ ಅಭಿವೃದ್ಧಿ ಆಗ್ಬೋದು ಆ ಎಲ್ಲ ಇಲಾಖೆಗಳಿಗೂ ಕೂಡ ಅಭಿವೃದ್ಧಿ ಕೊಡ್ತಕ್ಕಂಥದ್ದಕ್ಕೆ ಒಂದು ವಿಕಸಿತ ಭಾರತ್ 2047 ಮಾಡಿದ್ದಾರೆ. ಆ ವಿಚಾರದಲ್ಲಿ ಈಗಾಗಲೇ ನಾಗಾಲೋಟದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ರೈಲ್ವೆ ಇಲಾಖೆ, ಜಲಶಕ್ತಿ ಇಲಾಖೆ ಎರಡೂ ಇಲಾಖೆಗಳು ಕೂಡ ನನ್ನ ಒಂದು ವ್ಯವಸ್ಥೆಯಲ್ಲಿ ಬರೋದರಿಂದ ಇವತ್ತು ರೈಲ್ವೆ ಇಲಾಖೆಯಲ್ಲಿ 52,000 ಕೋಟಿ ರೂಪಾಯಿಗಳನ್ನು ಹಳೆಯ ಕಾಮಗಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಇವೆಲ್ಲವೂ ಕೂಡ ಕೈಗೆತ್ಕೊಂಡಿದ್ದೀವಿ. ಇದರೊಳಗೆ ಬೆಂಗಳೂರು, ತುಮಕೂರು, ದಾವಣಗೆರೆ, ರಾಯದುರ್ಗ, ತುಮಕೂರು, ಬೇರೆ ಬೇರೆ ತಾಳಗುಪ್ಪ ಯಾವ್ಯಾವುದಿದೆ ಎಲ್ಲ ತೊಗೊಂಡಿದ್ದೀವಿ. ಅದಲ್ದಿರೇ ಈ ವರ್ಷಕ್ಕೆ 7,800 ಕೋಟಿ ರೂಪಾಯಿಗಳನ್ನು ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಅಮ್ಮವ್ರು ಹೇಳಿದ್ರು ಟಾಯ್ಲೆಟು ಮಗದೊಂದು. ನೀವು ನಂಬೋದಿಲ್ಲ, ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರೈಲ್ವೆ ಇಲಾಖೆ. ಇಲಾಖೆಯ ಸರ್ವಾಂಗೀಣ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಯ್ತದೆ ಅನ್ನೋ ದೃಷ್ಟಿಯಿಂದ ನಾವು ಯೋಜನೆಗಳನ್ನು ಕೈಗೆತ್ಕೊಂಡಿದ್ದೇವೆ. ಅದಲ್ದಿರ ಜಲಶಕ್ತಿಯಿಂದ ಕೇವಲ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ರಾಷ್ಟ್ರದ ಪ್ರಧಾನಿಗಳಾದಾಗ 3 ಕೋಟಿ ಜನ ಇಡೀ ದೇಶದಲ್ಲಿ ಶುದ್ಧ ಕುಡಿಯೋ ನೀರನ್ನು ಕುಡಿತಾಯಿದ್ರು. ಇವತ್ತು 15.67 ಕೋಟಿ ಜನ ಮನೆಗಳು ಇವತ್ತು ಶುದ್ಧ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರೆ. 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. ಕರ್ನಾಟಕವು ಕೂಡ ಅದರೊಳಗೆ ಸೇರ್ಪಡೆ ಆಗಿದೆ. ಇನ್ನೂ ಕೂಡ ಕೆಲವು ಯೋಜನೆಗಳಿಗೆ ಇದೆ ಅನ್ನೋದನ್ನು ಇವತ್ತು ಎಲ್ಲ ನಮ್ಮ MP ಸಾಹೇಬರುಗಳು ಮತ್ತು ಸರ್ಕಾರ ಇದಾಗಿದೆ. ನಾನು ಈ ಸೆಷನ್ ಮುಗಿದ ಮೇಲೆ ಅದಕ್ಕೋಸ್ಕರ ಇವಾಗ ಒಂದು ಸಭೆಯನ್ನು ಕರಿತಾ ಇದ್ದೀನಿ. ಕರೆದು ಮುಖ್ಯ ಕಾರ್ಯದರ್ಶಿಗಳನ್ನು ಮತ್ತು ಸಂಬಂಧಪಟ್ಟ ಮಂತ್ರಿಗಳನ್ನು ಕರೆದು ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಈ ರೀತಿಯಾದ ಶಾಶ್ವತವಾದ ಕುಡಿಯೋ ನೀರು ಯೋಜನೆಗಳಿಗೆ ಏನು ಮಾಡಿದ್ದೀರಂತ ನೋಡಿ ಅದಕ್ಕೂ ಕೂಡ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಪಡೆದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಒಂದು ದೂರದೃಷ್ಟಿಯ ಸಂದೇಶ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ದೇಶ ಅಭಿವೃದ್ಧಿ ಆಗಬೇಕಾಗ ಕರ್ನಾಟಕವು ಕೂಡ ಯಾವ ಸರ್ಕಾರ ಇದೆ ಅನ್ನೋದು ನಮ್ಮ ತಲೆಯಲ್ಲಿಲ್ಲ.
ಇದು ಭಾರತ ಸರ್ಕಾರದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆ ಆಗಿದೆ. ಆ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.